ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ತಲೆಯಲ್ಲಿ ಈಗೊಂದೇ ಪ್ರಶ್ನೆ, ಅಭಿಷೇಕ್ ಶರ್ಮಾಗೆ ಏನಾಯಿತು? 2026ರ T20 ವರ್ಲ್ಡ್ ಕಪ್ನಲ್ಲಿ ಗುಡುಗು ಮಿಂಚು ಸಿಡಿಸ್ತಾರೆ ಅನ್ನುವ ನಿರೀಕ್ಷೆ ಮೂಡಿಸಿದ್ದ ಅಭಿಷೇಕ್ಗೆ ಏನಾಗ್ತಿದೆ? ಒಂದಲ್ಲ ಎರಡಲ್ಲ 3 ಡಕ್. ಆದರೂ ತಂಡ ಗೆಲುವಿನ ಟ್ರ್ಯಾಕ್ನಲ್ಲೇ ಇದ್ದಿದ್ರಿಂದ ಮತ್ತೆ ಚಾನ್ಸ್ ಸಿಕ್ತು. ಆದರೆ ಇಡೀ ಭಾರತ ಕಾತರದಿಂದ ಕಾಯ್ತಾ ಇದ್ದ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಸಿಕ್ಸರ್ ಕಿಂಗ್ ಮುಗ್ಗರಿಸಿದ್ದಾರೆ. ಇಂಡಿಯನ್ ಫ್ಯಾನ್ಸ್ಗೆ ಮತ್ತೊಮ್ಮೆ ಆಘಾತ ಆಗಿದೆ. ಹಾಗಾದರೆ ಟೀಮ್ ಇಂಡಿಯಾದ ಓಪನರ್ಗೆ ಆಗ್ತಿರೋದೇನು? ಅಭಿಷೇಕ್ ಶರ್ಮಾ ಕ್ರೂಷಿಯಲ್ ಟೈಮ್ನಲ್ಲಿ ಫಾರ್ಮ್ ಕಳೆದುಕೊಳ್ತಿರೋದು ಯಾಕೆ? ಉಳಿದಿರುವ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಭವಿಷ್ಯ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಮಾತ್ರ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತು ಅಭಿಷೇಕ್ ಶರ್ಮಾ ಅವರನ್ನ ಸಿಕ್ಸರ್ ಕಿಂಗ್ ಅಂತ ಕರಿತಿದೆ. ಆದರೆ ಈ ವರ್ಲ್ಡ್ ಕಪ್ ನಲ್ಲಿ ಏನಾಗ್ತಿದೆ? ಮೊದಲ 3 ಮ್ಯಾಚ್ಗಳಲ್ಲಿ ಹ್ಯಾಟ್ರಿಕ್ ಡಕ್ಔಟ್, USA ವಿರುದ್ಧ ಡಕ್ಔಟ್, ಅದಾದ್ಮೇಲೆ ಅನಾರೋಗ್ಯ, ನಮೀಬಿಯಾ ವಿರುದ್ಧ ಕಣಕ್ಕಿಳಿಯಲೇ ಇಲ್ಲ, ನಂತರ ಪಾಕಿಸ್ತಾನ ವಿರುದ್ಧ ಆಡ್ತಾರೋ ಇಲ್ವೋ ಅನ್ನುವ ಡೌಟ್ ಅಲ್ಲಿತ್ತು, ಮತ್ತೆ ಡಕ್ಔಟ್, ನೆದರ್ಲ್ಯಾಂಡ್ ವಿರುದ್ಧನೂ ಡಕ್ಔಟ್. ಈಗ ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏನೋ ಮಾಡ್ತಾರೆ ಅಂತ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಿದ್ರು. ಆದರೆ ಆಟ ನಡೆದಿದ್ದು ಕೇವಲ 12 ಬಾಲ್ ಮಾತ್ರ. 1 ಸಿಕ್ಸರ್, 2 ಬೌಂಡ್ರಿ ಸೇರಿ 15 ರನ್ ಗಳಿಸಿ ಪೆವಿಲಿಯನ್ ದಾರಿ ಹಿಡಿದಿದ್ರು. 4 ಬಾಲ್ಗಳಲ್ಲಿ ಆ 15 ರನ್ ಬಂದ್ರೆ ಉಳಿದ 8 ಬಾಲ್ ಡಾಟ್ ಬಾಲ್ ಆಗಿವೆ. ಅಭಿಷೇಕ್ ಶರ್ಮಾರ ಈ ಫಾರ್ಮ್ ಬಗ್ಗೆ ಬರೀ ಭಾರತದಲ್ಲಿ ಮಾತ್ರವಲ್ಲ, ಗಡಿಯಾಚೆಗೂ ಚರ್ಚೆ ನಡೀತಾ ಇದೆ. ಸೌತ್ ಆಫ್ರಿಕಾ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನದ ವೇಗಿ ಮೊಹಮ್ಮದ್ ಅಮೀರ್ ನಾಲಿಗೆ ಹರಿಬಿಟ್ಟು ಅಭಿಷೇಕನ್ನ ಲೇವಡಿ ಮಾಡಿದ್ರು. ಅಮೀರ್ ಪ್ರಕಾರ ಅಭಿಷೇಕ್ ಒಬ್ಬ ಪ್ರಾಪರ್ ಬ್ಯಾಟರ್ ಅಲ್ವಂತೆ, ಆತ ಬರೀ ಸ್ಲಾಗರ್ ಅಂತೆ. ಅಂದ್ರೆ ಅಭಿಷೇಕ್ಗೆ ಡಿಫೆನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಆತ ಬರೀ ಬ್ಯಾಟ್ ಬೀಸೋದನ್ನ ಮಾತ್ರ ಕಲ್ತಿದ್ದಾನೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬರೀ ಲೆಗ್ ಸೈಡ್ ಆಟ ನಡೆಯಲ್ಲ, ದೊಡ್ಡ ಬೌಲರ್ಗಳು ನಿನ್ನ ದೌರ್ಬಲ್ಯ ಹಿಡಿದು ಹಾಕ್ತಾರೆ ಅಂತೆಲ್ಲ ಹೇಳಿದ್ರು. ಇದರ ಬೆನ್ನಲ್ಲೇ ಅಭಿಷೇಕ್ ಅವರ ಶಾಟ್ ಸೆಲೆಕ್ಷನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಇಷ್ಟಕ್ಕೂ ಈ ಫೇಲ್ಯೂರ್ಗೆ ಕಾರಣವೇನು? ಟೀಮ್ ಇಂಡಿಯಾದ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾನ್ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಪಠಾನ್ ಪ್ರಕಾರ ಅಭಿಷೇಕ್ ಅವರ ಟೆಕ್ನಿಕ್ ನಲ್ಲಿ ದೊಡ್ಡ ದೋಷ ಇಲ್ಲ, ಆದರೆ ಅವರ ಮೈಂಡ್ ಸೆಟ್ ನಲ್ಲಿ ಪ್ರಾಬ್ಲಮ್ ಇದೆ. ಪಠಾನ್ ಹೇಳ್ತಿರೋದು ಇಷ್ಟೇ, ಅಭಿಷೇಕ್ ಸ್ಪಿನ್ನರ್ಗಳ ವಿರುದ್ಧ ಅತಿಯಾದ ಆಕ್ರಮಣಕ್ಕೆ ಹೋಗ್ತಿದ್ದಾರೆ. ಅವರು ಬ್ಯಾಟ್ ಬೀಸುವಾಗ ಬ್ಯಾಟ್ ತುಂಬಾ ಮೇಲಿನಿಂದ ಬರ್ತಾ ಇದೆ, ಇದರಿಂದ ಕ್ರಾಸ್ ಬ್ಯಾಟ್ ಶಾಟ್ ಆಡಿ ಔಟ್ ಆಗ್ತಿದ್ದಾರೆ. ಹಾಗಾಗಿ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಹೊಡೆಯುವ ಹಠ ಬಿಡಬೇಕು. ಸ್ವಲ್ಪ ಸಮಯ ಕ್ರೀಸ್ನಲ್ಲಿ ಕಳೆದು ಸಿಂಗಲ್ಸ್ ತೆಗೆದುಕೊಂಡ್ರೆ ಫಾರ್ಮ್ ವಾಪಸ್ ಬರುತ್ತೆ ಅಂತ ಪಠಾನ್ ಹೇಳಿದ್ರು. ಆದರೆ ಅಭಿಷೇಕ್ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರಾ? ಜೊತೆಗೆ ಒಂದಷ್ಟು ವಿಚಿತ್ರ ಸಲಹೆಗಳು ಕೂಡ ಬರ್ತಿವೆ. ಇಂಗ್ಲೆಂಡ್ನ ಮಾಜಿ ಸ್ಪಿನ್ನರ್ ಮಾಂಟಿ ಪೆನೆಸರ್ ಸಲಹೆ ನೋಡಿ. ಅದು ಕ್ರಿಕೆಟ್ ಬಗ್ಗೆ ಅಲ್ಲ, ಬದಲಾಗಿ ಅಭಿಷೇಕ್ ಧರಿಸುವ ರುಮಾಲಿನ ಬಗ್ಗೆ. ಅಭಿಷೇಕ್ ಆಡುವಾಗ ಹೆಲ್ಮೆಟ್ ಒಳಗಡೆ ಕೆಂಪು ಬಣ್ಣದ ಪಟ್ಕ ಸುತ್ತಿಕೊಳ್ತಾರೆ, ಅಂದ್ರೆ ಸಿಖ್ ಧರ್ಮದ ರುಮಾಲು. ಪೆನೆಸರ್ ಪ್ರಕಾರ ಕೆಂಪು ಬಣ್ಣ ಅಗ್ರೆಷನ್ ತೋರಿಸುತ್ತೆ ನಿಜ, ಆದರೆ ಅದು ಬ್ಯಾಟರ್ನ ಫೋಕಸ್ ಕೂಡ ತಪ್ಪಿಸಬಹುದು ಅನ್ನುವ ಸೈಕಲಾಜಿಕಲ್ ಥಿಯರಿ ಹೇಳಿದ್ದಾರೆ. ಇದನ್ನ ಕೇಳಿ ಫ್ಯಾನ್ಸ್ ನಗ್ತಿದ್ದಾರೋ ಅಥವಾ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಅಭಿಷೇಕ್ ಅವರ ಫಾರ್ಮ್ ಮಾತ್ರ ಇನ್ನು ಡೇಂಜರ್ ಝೋನ್ ನಲ್ಲೇ ಇದೆ. ಇಷ್ಟೆಲ್ಲ ಟೀಕೆಗಳು ಸಲಹೆಗಳು ಬರ್ತಿದ್ರು, ಅಭಿಷೇಕ್ ಶರ್ಮಾ ಮಾತ್ರ ಯಾವುದಕ್ಕೂ ಜಗ್ಗುತ್ತಿಲ್ಲ. ಸೌತ್ ಆಫ್ರಿಕಾ ಮ್ಯಾಚ್ಗಿಂತ ಮುಂಚೆ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ನನ್ನ ಆಟದ ಶೈಲಿಯನ್ನ ಬದಲಾಯಿಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ನಾನು 2 ವರ್ಷದ ಹಿಂದೆನೆ ಆಟದಲ್ಲಿ ಪ್ರೆಷರ್ ತೆಗೆದುಕೊಳ್ಳೋದನ್ನ ಬಿಟ್ಟಿದ್ದೇನೆ. ನಾನು ಹೇಗೆ ಆಡಬೇಕು ಅಂತ ನನ್ಗೆ ಗೊತ್ತು. ತಂಡ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ರನ್ ಬರ್ಲಿ ಬಿಡ್ಲಿ, ನನ್ನ ಇಂಟೆಂಟ್ ಮಾತ್ರ ಅಟ್ಯಾಕಿಂಗ್ ಆಗಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅಭಿಷೇಕ್ ಹೇಳಿದ್ರು. ಅಂದ್ರೆ ಔಟ್ ಆದ್ರೂ ಪರವಾಗಿಲ್ಲ, ನಾನು ಹೊಡೆದೇ ಆಡ್ತೀನಿ ಅನ್ನುವ ಇಂಟೆನ್ಷನ್ ಅವರ ಮಾತಲ್ಲಿ ಕಾಣ್ತಿದೆ. ಆದ್ರೆ ಈ ಹಠಾನೆ ತಂಡಕ್ಕೆ ಮುಳುವಾಗ್ತಿದೆಯಾ ಅನ್ನೋದೇ ಈಗಿನ ಪ್ರಶ್ನೆ. ಈಗ ಅಸಲಿ ವಿಚಾರಕ್ಕೆ ಬರೋಣ.
ಸತತ ಫೇಲ್ವೇರ್ ಆಗ್ತಿದ್ರು ಅಭಿಷೇಕ್ಗೆ ಯಾಕೆ ಪದೇ ಪದೇ ಅವಕಾಶ ಸಿಗ್ತಿದೆ? ಅಭಿಷೇಕ್ ಫಾರ್ಮ್ ಹಾಗೂ ತಂಡದಲ್ಲಿ ಅವರ ರೋಲ್ ಬಗ್ಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ನಿಲುವು ಕೇಳಿದ್ರೆ ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೂರ್ಯ ಹೇಳ್ತಿರೋದು ಇಷ್ಟೇ, ನಮಗೆ ಯುವ ಆಟಗಾರರ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಭಿಷೇಕ್ ಮತ್ತು ತಿಲಕ್ ವರ್ಮಾ ನಮಗೆ ಬೇಕಿರುವ ರೀತಿ ಅಂದ್ರೆ ತಂಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಆಡ್ತಿದ್ದಾರೆ. ಇಲ್ಲಿ ನಾವು ರನ್ ಗಳಿಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಮಾತ್ರ ಮುಖ್ಯ ಅಲ್ಲ, ಅವರು ತೋರುತ್ತಿರುವ ಭಯವಿಲ್ಲದ ಆಟ ಅದು ನಮಗೆ ಇಷ್ಟವಾಗಿದೆ. ತಂಡಕ್ಕೆ ಆ ಫಿಯರ್ಲೆಸ್ ಕ್ರಿಕೆಟ್ನ ಅವಶ್ಯಕತೆ ಇದೆ. ಹಾಗಾಗಿ ತಂಡ ಅವರ ಬೆನ್ನಿಗೆ ನಿಲ್ಲಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕೋಚ್ ಗೌತಮ್ ಗಂಭೀರ್ ಹಾಗೂ ಸೂರ್ಯಕುಮಾರ್ ಯಾದವ್ ಹೊಸ ಪಾಲಿಸಿ ಬರೆದಿದ್ದಾರೆ. ಈ ಪಾಲಿಸಿ ಪ್ರಕಾರ ಒಂದಷ್ಟು ಆಟಗಾರರು ರನ್ ಕಮ್ಮಿ ಹೊಡೆದ್ರು ಪರವಾಗಿಲ್ಲ, ಆದರೆ ಇಂಪ್ಯಾಕ್ಟ್ ಇರಬೇಕು. ಇದೇ ಕಾರಣಕ್ಕೆ ಸೆಲೆಕ್ಟರ್ಸ್ ಕೂಡ ಅಭಿಷೇಕ್ ಬದಲಿಗೆ ಸಂಜು ಸ್ಯಾಮ್ಸನ್ ಅಥವಾ ಬೇರೆಯವರನ್ನ ತರುವ ಯೋಚನೆ ಕೂಡ ಇದುವರೆಗೆ ಮಾಡಿರಲಿಲ್ಲ. ಆದರೆ ಸೌತ್ ಆಫ್ರಿಕಾ ವಿರುದ್ಧದ ಸೋಲಿನ ನಂತರ ತಂಡದ ಈ ನಿಲುವಿನ ವಿರುದ್ಧ ಸಾಕಷ್ಟು ಪ್ರಶ್ನೆಗಳು ಏಳ್ತಿವೆ. ನಿನ್ನೆಯ ಪಂದ್ಯದಲ್ಲಿ ಭಾರತ 111 ರನ್ಗೆ ಆಲ್ಔಟ್ ಆಗಿದೆ. ಇಡೀ ಇನ್ನಿಂಗ್ಸ್ ನಲ್ಲಿ 5 ನಿಮಿಷ ಕೂಡ ಭಾರತದ ಕಡೆಗೆ ಮೊಮೆಂಟಮ್ ಇರಲಿಲ್ಲ. ಅದರಲ್ಲೂ ಆರಂಭಿಕ ಓವರ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದ ಮೇಲೆ ತಂಡ ರಿಕವರ್ ಆಗೋದಕ್ಕೆ ಆಗ್ಲೇ ಇಲ್ಲ. ವಿಕೆಟ್ ಬೀಳದೇ ಇದ್ದಾಗ ಹೊಡಿಬಡಿ ಆಟ ನಡೆಯುತ್ತೆ. ಆದರೆ ದೊಡ್ಡ ಟಾರ್ಗೆಟ್ ಚೇಸ್ ಮಾಡುವಾಗ ಅರ್ಲಿ ವಿಕೆಟ್ಸ್ ಬಿದ್ದಾಗಲೂ ಕಂಟ್ರೋಲಿಂಗ್ ಆಟ ಆಡದಿದ್ದಕ್ಕೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಟ್ಯಾಲೆಂಟ್ ವಿಚಾರದಲ್ಲಿ ಯಾರು ಅಭಿಷೇಕ್ ಶರ್ಮಾ ಅವರನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಅದರಲ್ಲೂ ಚಾಂಪಿಯನ್ ತಂಡವಾದ ಭಾರತದ ಪ್ಲೇಯರ್ಗಳ ಟ್ಯಾಲೆಂಟ್ ಬಗ್ಗೆ ಪಾಕಿಸ್ತಾನದಂತಹ ದೇಶದ ಆಟಗಾರರು ಟೀಕಿಸೋದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದಿಲ್ಲ. ಆದರೆ ತಂಡದ ಮ್ಯಾನೇಜ್ಮೆಂಟ್ ಹಾಗೂ ಇಡೀ ತಂಡ ಒಂದು ವಿಚಾರವನ್ನ ಮರೆಯುವ ಹಾಗಿಲ್ಲ. ಇದು ವರ್ಲ್ಡ್ ಕಪ್. ಇಲ್ಲಿ ಒಂದು ತಪ್ಪು ಕೂಡ ತಂಡವನ್ನ ಟೂರ್ನಿಯಿಂದ ಆಚೆ ಹಾಕಬಹುದು. ಅಭಿಷೇಕ್ ಶರ್ಮಾಗೆ ಕ್ಯಾಪ್ಟನ್ ಸೂರ್ಯ ಏನೋ ಬೆಂಬಲ ಕೊಡ್ತಿದ್ದಾರೆ. ಆದರೆ ದೊಡ್ಡ ಮ್ಯಾಚ್ಗಳಲ್ಲಿ ಒಂದು ಒಳ್ಳೆ ಓಪನಿಂಗ್ ಜೊತೆ ಆಟ ಸಿಗದಿದ್ರೆ ಮಿಡಲ್ ಆರ್ಡರ್ ಮೇಲೆ ಒತ್ತಡ ಬೀಳೋದು ಗ್ಯಾರಂಟಿ. ಅದರಲ್ಲೂ ಈ ರೀತಿ ದೊಡ್ಡ ಚೇಸ್ ಮಾಡುವಾಗ ಪ್ರೆಷರ್ ಇದ್ದಾಗ ಆಟಗಾರರು ಮೆಚೂರ್ಡ್ ಇನ್ನಿಂಗ್ಸ್ ಕಟ್ಟಲೇಬೇಕಾಗುತ್ತೆ. ಕೇವಲ ಪವರ್ ಹಿಟ್ ಅಲ್ಲ, ಚೇಸ್ ಮಾಸ್ಟರ್ಗಳ ಅವಶ್ಯಕತೆ ಕೂಡ ತಂಡಕ್ಕೆ ಯಾವಾಗ್ಲೂ ಇರುತ್ತೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಭಿಷೇಕ್ ಶರ್ಮಾಗೆ ಇನ್ನೂ ಚಾನ್ಸ್ ಕೊಡಬೇಕಾ ಅಥವಾ ಈಗಲಾದರೂ ಎಚ್ಚೆತ್ತುಕೊಂಡು ಅನುಭವಿ ಆಟಗಾರರನ್ನ ಓಪನಿಂಗ್ಗೆ ಇಳಿಸಬೇಕಾ? ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.